ಜಮಖಂಡಿಯ ಉಪ ಖಜಾನೆ ಕಚೇರಿ ಮೇಲೆ ಲೋಕ ದಾಳಿ ನಡೆದಿದೆ. ಉಪ ಖಜಾನೆಯ ಕಾರ್ಯಾಲಯದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಲಂಚದ ಹಣ ಸ್ವೀಕರಿಸುವಾಗ ಇಬ್ಬರು ಅಧಿಕಾರಿಗಳನ್ನು ಲಾಕ್ ಮಾಡಿದ್ದಾರೆ. ಸುಮಾರು 70,000 ಲಂಚದ ಬೇಡಿಕೆ ಇಟ್ಟಿದ್ದಂತಹ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ನಿವೃತ್ತಿ ನಂತರದ ಪಿಂಚಣಿ ಸೌಲಭ್ಯ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಎಸ್ ಬಿರಾದರ ಜಮಖಂಡಿ ತಾಲೂಕು ಖಜಾನೆಯ ಅಧಿಕಾರಿ ವಿನಾಯಕ ಹೊನವಾಡ ಪ್ರಥಮ ದರ್ಜೆ ಸಹಾಯಕ ಇವರಿಬ್ಬರು ಕೂಡ ಲೋಕ ಬಲೆಗೆ ಬಿದ್ದಿದ್ದಾರೆ. ಚೇತನ್ ತರತರಿಯವರು ಲೋಕಾಯುಕ್ತರಿಗೆ ಒಂದು ದೂರನ್ನು ನೀಡಿದರು. ಲೋಕ ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಲಂಚದ ಹಣ ಪಡೆಯುವಾಗ ಅಧಿಕಾರಿಗಳು ಇಬ್ಬರನ್ನು ಬಲೆಗೆ ಕೆಡವಿದ್ದಾರೆ. ವಿನಾಯಕ ಹೊನವಾಡ ಪ್ರಥಮ ದರ್ಜೆಯ ಸಹಾಯಕ ಈತ, ಜೊತೆಗೆ ಎಸ್ ಬಿರಾದರ ಜಮಖಂಡಿಯ ತಾಲೂಕು ಖಜಾನೆ ಅಧಿಕಾರಿ ಆತ. ಚೇತನ್ ತರತರಿ ಅಂತೇಳಿ ಆತನ ಹೆಸರು. ಆತ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಲೋಕ ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಆ ಲಂಚದ ಹಣವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಬಲೆಗೆ ಕೆಡವಿದ್ದಾರೆ. ಸುಮಾರು 70,000 ರೂಪಾಯಿ ಲಂಚದ ಬೇಡಿಕೆಯನ್ನು ಇಟ್ಟಿದ್ದಂತಹ ಈ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಉಪ ಖಜಾನೆ ಕಾರ್ಯಾಲಯದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಹಣ ಸ್ವೀಕರಿಸ್ತಾ ಇರಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಈ ಫೋಟೋ ಏನು ನೋಡ್ತಾ ಇದ್ದೀರಿ, ವಿನಾಯಕ ಹೊನವಾಡ ಪ್ರಥಮ ದರ್ಜೆಯ ಸಹಾಯಕ, ಮತ್ತೊಬ್ಬರು ಎಸ್ ಬಿರಾದರ ಜಮಖಂಡಿ ತಾಲೂಕು ಖಜಾನೆಯ ಅಧಿಕಾರಿ ಆತ. ಇವರಿಬ್ಬರನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಲೆಗೆ ಕೆಡವಿದ್ದಾರೆ. 70,000 ರೂಪಾಯಿ ಲಂಚದ ಬೇಡಿಕೆಯನ್ನು ಇಟ್ಟಿದ್ರು. ಅದೇ ಪ್ರಕಾರವಾಗಿ ಆ ಹಣವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಉಪ ಖಜಾನೆ ಕಾರ್ಯಾಲಯದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರನ್ನು ಕೂಡ ಲಾಕ್ ಮಾಡಿದ್ದಾರೆ.